ಪ್ರೇಮಕ್ಕ ಹೋಗೋಣ ಮನೆ ಕಡೆ. ನಡಿ ಹೋಗೋಣ, ಕತ್ಲಾಗ್ತಾ ಬಂತು. ಇನ್ನೇನು ಕೆಲಸ, ಎಷ್ಟೇ ಟೈಮ್ ಇದ್ರೂ ನಮಗೆ ಸಾಲೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ ಅನಿಸುತ್ತೆ. ಹೊಟ್ಟೆ ಎಷ್ಟೈತಾ? ಬಾ, ಬಿಸಿ ಬಿಸಿ ಬೇಳೆ ಬಾತು, ಖಾರ ಬೂಂದಿ ಎಲ್ಲ ತಗೊಬಂದಿದ್ದೀನಿ. ಚೆನ್ನಾಗಿ ತಿನ್ಬೋಡಿ ಮತ್ತೆ. ಅಮ್ಮ ನಿಂಗೆ ಬರ್ತಾ ಮಂದ ಆಗ್ಬಿಡ್ತೇಳಮ್ಮ. ಲೇ ಬ್ಲ್ಯಾಕಿ, ಲೇ ಕರಳೆ, ಬದುಕಿದೀಯಾ ಸತ್ತಿದೀಯಾ? ಓಹ್, ಬದುಕಿದೀಯಾ? ಹಲೋ, ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸಮಯ ಬಂದು 7 ಗಂಟೆ ಆಗಿದೆ ಕಣ್ರಿ. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತೋಟಕ್ಕೆಲ್ಲ ಆಲ್ಮೋಸ್ಟ್ 6 ಗಂಟೆಗೆ ಬಂದೆ, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೂಟೀನ್, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದು ಲೈಕ್, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಕೆಳಗಡೆ ಒಂದು ಬಟನ್ ಇದೆ ನೋಡಿ, ಈ ಥರ ಇದನ್ನು ಲೈಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ ಸಾಕು ನಮಗೆ, ಅದೇ ನಮಗೆ ಸಪೋರ್ಟು. ಓಕೆ ಫ್ರೆಂಡ್ಸ್, ಇವಾಗ ಸದ್ಯಕ್ಕೆ ಏನು ಮಾಡೋದು ಬಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಓಕೆ, ಇವತ್ತು ಬಂದು ಕಾಯಿ ಬಿಡಿಸ್ತಾ ಇದ್ದೀವಿ. ಅಂದರೆ ಇಷ್ಟು ದಿನ ಬಂದು ಬಿಡಿಸ್ಲಿಲ್ಲ, ಯಾಕಂದರೆ ಬೆಲೆ ಕೂಡ ಕಡಿಮೆ ಇತ್ತು. ಹಾಗಾಗಿ ಮತ್ತು ನಮಗೆ ಕೆಲಸಗಳು ಸಿಕ್ಕಾಪಟ್ಟೆ ಇದ್ದು, ಆ ಕೆಲಸಗಳೆಲ್ಲ ಆಲ್ರೌಂಡ್ ಮುಗಿಸ್ಕೊಂಡು ಇವಾಗ ಕಾಯಿ ಬಿಡಿಸೋಕ್ಕೆ ಬಂದಿದ್ದೀವಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ವೆಸ್ಟ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಇವಾಗ ಸದ್ಯಕ್ಕೆ ಕಾಯಿ ಬಿಡಿಸ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಬೆಳಗಿಂದ ಕಾಯಿ ಬಿಡಿಸಿದ್ದೆಲ್ಲ ಅಲ್ಲಿ ಮೂಟೆ ಮಾಡಿ ಮಡಗಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಝೂಮ್ ಆಗ್ತೀನಿ ನೋಡ್ರಿ. ಬೆಳಗಿಂದ ಕಾಯಿ ಬಿಡಿಸಿದ್ದೆಲ್ಲ ಅಲ್ಲಿ ಫಿಲ್ ಮಾಡ್ಕೊಂಡಿದ್ದೀವಿ. ಎಲ್ಲ ತುಂಬಿ ಕಿತ್ತಿದ್ದ ಎಲ್ಲ ಮೂಟೆನಾಗ ತುಂಬ್ತೀವಿ. ಈ ಕಡೆ ನೋಡ್ರಿ ನಮ್ಮ ಕರೆವಳು ಮಲ್ಕೊಂಡವಳೆ. ಲೇ ಬ್ಲ್ಯಾಕಿ, ಲೇ ಕರೆವಳೆ, ಬದುಕಿದೀಯಾ ಸತ್ತಿದೀಯಾ? ಓಹ್, ಬದುಕಿದೀಯಾ ಸತ್ತಿದೀಯಾ ಅಂದರೆ ತಲೆ ಎತ್ತು ನೋಡ್ತಾವಳೆ. ನೋಡ, ನನ್ನ ಮಗನೇ ಬದುಕಿದ್ದೀನಿ, ನನ್ನ ಯಾಕೆ ಇಷ್ಟು ಬೇಗ ಸಾಯಿಸ್ತೀಯಾ ಅಂತ. ನಾಯಿಗಳು ಎಲ್ಲ ಮಲ್ಕೊಂಡಿದ್ದಾವೆ. ಇವಾಗ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಕಾಯಿ ಬಿಡಿಸೋದು. ನೆನ್ನೆ ಮಧ್ಯಾಹ್ನದಿಂದ ಇನ್ನು ಲಾಸ್ಟ್ ಡೆಡ್ ಎಂಡ್ಗೆ ಹೋಗೋ ಸತ್ನೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ರೇಟ್ಗಳು ಬೇರೆ ಡೌನ್ ಇದೆ. ಒಂದೊಂದು ದಿನ ಎಕ್ತೈತೆ, ಒಂದೊಂದು ದಿನ ಎಕ್ತಾ ಇಲ್ಲ. ನೋಡೋಣ ವಾತಾವರಣ ಏನಾಗ್ತೈತೋ ಏನಿಲ್ಲ ಒಂದು ಗೊತ್ತಿಲ್ಲ ಕಣ್ರಿ. ಈ ಕಡೆ ಬೆಳಗಿಂದ ಕಾಯಿ ಬಿಡಿಸಿ ಕೂತ್ಕೊಂಡಿದ್ದೀವಿ. ಇವಾಗ ಏನಂದರೆ ಸ್ವಲ್ಪ ಕೂತ್ಕೊಳೋದು, ಕಾಯಿ ಕಿಳ್ತ್ಕೊಂಡಿರ್ತೀವಿ. ಏನಾದರೂ ನಮ್ಗೊಂದು ಸ್ವಲ್ಪ ಸಾಕಾಯ್ತಾ ಬೇರೆ ಸಾಲಿಗೆ ಹೋಗ್ಬೇಕಲ್ವ, ಆವಾಗ ಸ್ವಲ್ಪ ಕೂತ್ಕೊಂಡು ಮತ್ತೆ ಎದ್ದು ಕೆಲಸ ಮಾಡ್ತೀವಿ. ಇವತ್ತು ಟೀ ಬೇರೆ ಮಾಡ್ಕೊಂಡು ಬಂದಿಲ್ಲ ನಮ್ಮಮ್ಮ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ, ಮಳೆ ಬೇರೆ ಬಿದ್ದೈತೆ, ಭೂಮಿ ಬೇರೆ ಕೋಲ್ಡ್ ಆಗಿಬಿಟ್ಟೈತೆ, ತಣ್ಣಗೆ ಗಾಳಿ ಬೀಸ್ತೈತೆ, ಚಳಿ ಬೇರೆ ಆಗ್ತೈತೆ. ಒಂದು ಕಪ್ ಟೀನೋ ಕಾಫಿನೋ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಆದರೆ ಏನು ಮಾಡೋದು, ಇವತ್ತೇ ಮಾಡ್ಕೊಂಡು ಬಂದಿಲ್ಲ ನಮ್ಮಮ್ಮ, ಬೆಳಗ್ಗೆ ಟೈಮ್ ಆಗೋಯ್ತು ಅಂತ. ಬೆಳಗಿಂದ ಬಿಡಿಸಿದ್ದು 2 ಮೂಟೆ ಬಿಡಿಸಿದ್ದೀವಿ ಕಣ್ರಿ, ಕಾಣಿಸ್ತಾ ಇದೆ ನಿಮಗೆ. ಈಗ ಸಮಯ ಬಂದು 9:15 ಆಗ್ತಾ ಬಂದಿದೆ. ಊಟ ಮಾಡೋಣ, ಹೊಟ್ಟೆ ಹಸಿತಾ ಇದೆ ಬೇರೆ. ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಪ್ರೇಮಕ್ಕನವ್ರೆ, ಹೊಟ್ಟೆ ಹಸಿತೈತಾ? ಹಾಂ, ಹೊಟ್ಟೆ ಹಸಿತೈತಾ? ಬಾ, ಬಿಸಿ ಬಿಸಿ ಬೇಳೆ ಬಾತು, ಖಾರ ಬೂಂದಿ ಎಲ್ಲ ತಗೊಬಂದಿದ್ದೀನಿ. ಚೆನ್ನಾಗಿ ತಿನ್ಬೋಡಿ ಮತ್ತೆ. ಹಾಂ, ಓಕೆ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ನಮ್ಮಲ್ಲಿ ಮನೆಯಲ್ಲಿ ಊಟ ಏನಪ್ಪ ಅಂತ ಹೇಳಿದ್ರೆ ಬಿಸಿ ಬೇಳೆ ಬಾತ್ ಮತ್ತು ಖಾರ ಬೂಂದಿ ಕಣ್ರಿ. ಇವತ್ತು ಟಿಫನ್ ಮಾಡಿದ್ದಾರೆ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ ನಾನು ಮತ್ತು ನಮ್ಮಮ್ಮ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ. ಈಗ ಬಿಸಿಬೇಳೆ ಬಾತ್ ತಿಂದ್ಬಿಟ್ಟು ನೆಕ್ಸ್ಟ್ ಈಗ ಮೂಟೆಗಳೆಲ್ಲ ಆಯಿತು. 2 ಮೂಟೆ ಎಲ್ಲ ಇವಾಗ ಹೊಲಿತಾ ಇದ್ದೀನಿ. ಈ ಮೂಟೆನ ಹೊಲಿದ್ಬಿಟ್ಟು ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಕಣ್ರಿ. ಈಗ ಸದ್ಯಕ್ಕೆ ಟಾಪ್ ಹಾಕಿ ಹೊಲಿತಾ ಇದ್ದೀನಿ. ಅದಾದಮೇಲೆ ಮಾರ್ಕ್ ಹಾಕ್ಬಿಟ್ಟು, ಇವತ್ತು ಗಾಡಿ ಬೇರೆ ಬರೋದಿಲ್ಲ. ಯಾಕಪ್ಪ ಅಂತೇಳಿದ್ರೆ ಮಳೆ ಬಿದ್ದಿರೋ ಕಾರಣ. ನಮ್ಮ ರೋಡ್ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಿಂದಿನ ಒಂದು ವ್ಲಾಗಲ್ಲಿ ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ರೋಡ್ ಬಗ್ಗೆ. ಹಾಗಾಗಿ ಗಾಡಿ ಬರೋದಿಲ್ಲ, ಸೆಂಟಿಗೆ ಕೊಡಲೇಬೇಕು. ಅದನ್ನು ನನ್ನ ಬೈಕಲ್ಲಿ ಎತ್ಕೊಂಡೋಗಿ ಸೆಂಟಿಗೆ ಕೊಟ್ಬಿಟ್ರೆ ಅವ್ರ ಪಾಡಕ್ಕೆ ಅವ್ರು ಹಾಕ್ಕೊಂಡು ಹೊರಡ್ತಾರೆ ಕಣ್ರಿ. ಅಲ್ಲಿಗೆ ನಮ್ಮ ಕೆಲಸ ಮುಗಿತೈತೆ. ಈಗ ಸಮಯ ಬಂದು 12:15. ಗಾಡಿ ಬರೋ ಟೈಮು 1 ಗಂಟೆಗೆಲ್ಲ ಬೇಕು ಅಂತ ಹೇಳಿದ್ದಾರೆ.
ಇವತ್ತು ನಮ್ಮ ಸಂಪು ನೋಡಿ ಈ ಥರ ಇದೆ. ಯಾಕಂತೇಳಿದ್ರೆ ಮೆಶ್ ಎಲ್ಲ ಅರ್ಧೋಗಿತ್ತು, ಹೊಸ ಮೆಶ್ ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಈಗ ಹೊಸ ಮೆಶ್ ಹಾಕಬೇಕು. ನಮ್ಮ ಸಂಪು ನೋಡೋಕ್ಕೆ ಹೀಗಿದೆ ಕಣ್ರಿ. ಮೂಟೆ ಎಲ್ಲ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟು ಈಗ ನೆಕ್ಸ್ಟು ಮತ್ತೆ ಕಾಯಿ ಬಿಡ್ಸೋಕೆ ಬಂದಿದ್ದೀವಿ ಕಣ್ರಿ. ಏನಂದರೆ ಸಂಜೆ ಕಾಯಿನ ಬಿಡಿಸಿ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ, ಮೂಟಿಗಳು ನಿಲ್ಲೋದಿಲ್ಲ. ಹಾಗಾಗಿ ಸಂಜೆ ಸ್ವಲ್ಪ ಬಿಡಿಸಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ಮತ್ತೆ ಸಂಜೆ ಕಾಯಿ ಬಿಡ್ಸೋಕ್ಕೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಕಾಯಿ ಬಿಡಿಸಿ ಮನೆಗೆ ಹೋಗೋ ಟೈಮ್ಗೆ ಯಾವ್ಯಾವ ಎಲ್ಲೆಲ್ಲಿ ಬಿದ್ದ ಒಂದು ಕೂಡ ಗೊತ್ತಿಲ್ಲ. ಇವಾಗ ಎಲ್ಲೆಲ್ಲ ಐತೆ ನೋಡಬೇಕು. ಬೇಸನ್ಗಳೆಲ್ಲ ಇಲ್ಲ ಇದ್ದಾವೆ. ಬೇಸನ್ನಾಗ ಒಂದರ ಕಾಯಿ ಇದೆ, ಅದು ಇನ್ನು ಮಿಗ್ಲಿರೋ ಕಾಯಿ, ಅದು ನಾಳೆ ಕಳಿಸೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರಿ. ಇವಾಗ ನೆಕ್ಸ್ಟು ಗೋಣಿಚೀಲ ಬೇಕು. ಗೋಣಿಚೀಲ ಏನು ವಿಷಯ ಮನೆಗೆ ಬಿಸಾಕಿದ್ದೀವಿ. ಗೋಣಿಚೀಲ ಅಂತೂ ಇಲ್ಲೇ ಇದೆ, ಏನು ತೊಂದರೆ ಇಲ್ಲ. ಚೀಲ ಎತ್ಕೊಂಡು ಕಾಯಿ ಬಿಡಿಸೋಣ ಬನ್ನಿ. ಕಲ್ಲೆಲ್ಲ ಇಕ್ಕಿದ್ಯಾ ಎತ್ಕ? ಮಿಷಿಮನೆ ಡೋರ್ ನಿಲ್ಲೋದು ಬೇಡ. ನಮ್ಮ ಮಿಷಿಮನೆ ಡೋರು ಆಲ್ಮೋಸ್ಟ್ ನಿಲ್ಲೋದಿಲ್ಲ. ಕಲ್ಲು ಕೊಡಬೇಕು, ಅಡ್ಡ ಕೊಡು. ಈ ಥರ ಕಲ್ಲು ಇಕ್ಕಿದ್ರೆ ಮಾತ್ರ ನಿಂತ್ಕೊಂತದಿಲ್ಲ, ನಿಂತ್ಕೊಳಲ್ಲ ನಮ್ಮ ಮಿಷಿಮನೆ ಡೋರು. ಇವಾಗ ಚೀಲ ಎತ್ಕೊಂಡು ಹೋಗಿ ಕಾಯಿ ಬಿಡ್ಸೋಣ. ಚೀಲ ಈ ಥರ ಉದ್ರಕೊಬೇಕು, ಇನ್ನು ಬೇರೆ ಬೂಸ ಇರ್ತೈತೆ. ಈಗ ಸಮಯ ಬಂದು ಸಂಜೆ 6:50 ಆಗಿದೆ ಕಣ್ರಿ. ಕೈಗಳು ಕೂಡ ತೊಳಿಲಿಲ್ಲ. ಇವತ್ತು ಸ್ವಲ್ಪ ಕತ್ಲಾಗ್ಬಿಡ್ತೈತಿ, ನಮ್ಮ ಮನೆ ಕಡೆ ಹೋಗೋಸಕ್ಕೆ ನಿನ್ನ ಕತ್ಲಾಗ್ಬಿಡ್ತೈತೆ ಅಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ಮನೇಲಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನೂ ಸ್ವಲ್ಪ ಹೊತ್ತು ಬೆಳಕಿದ್ದಿದ್ರೆ ಚೆನ್ನಾಗಿತ್ತು. ಒಂದು 8 ಗಂಟೆನೋ 9 ಗಂಟೆಗೆ ಕತ್ಲಾಗಿದ್ರೆ ಚೆನ್ನಾಗಿತ್ತು, ಇನ್ನೊಂದಷ್ಟು ಕಾಯಿ ಬಿಡಿಸ್ಬೋದಿತ್ತು. ಏನಪ್ಪ ಬೆಳಗಿಂದ ಮಾಡಿ ಇನ್ನೂ ಇವ್ನು ಮಾಡಬೇಕು ಅಂತ ಇದ್ದಾನೆ, ಇವ್ನು ಎಂಥವನು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ತೀರಾ, ನಮ್ಮ ಹೊಟ್ಟೆ ಹಸು ಅನ್ನೋದು ಆ ಥರ ಇದೆ. ಆ ಥರ ಅದಕ್ಕೆ ಹೇಳೋದು, ಏನಂದರೆ ಎಷ್ಟೇ ಟೈಮ್ ಇದ್ರೂ ನಮಗೆ ಸಾಲೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಕಮಿಟ್ಮೆಂಟ್ಗಳು ನಮ್ಗೆ ಇದ್ದೇ ಇರ್ತವೆ. ಅದಕ್ಕೆ ಕಣ್ರಿ, ಬಿಸಿಲಂದಿರ ಗಾಳಿ ಅಂದಿರ ದುಡಿತಾನೆ ಇರೋದು, ಆ ಥರ ಇರ್ತೈತೆ. ಓಕೆ, ಇವತ್ತು ನೋಡಿದ್ರಲ್ಲ, ಬೆಳಗ್ಗೆ ಬಂದು ವ್ಲಾಗ್ನ ಶುರು ಮಾಡಿದ್ದು. ಇವಾಗ ಸಂಜೆ ಬಂದು 6:45 ಆಗಿದೆ. ಇಲ್ಲಿವರೆಗೂ ಕೂಡ ವ್ಲಾಗ್ ಮಾಡಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾರಲ್ಲ, ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ. ಪ್ರೇಮಕ, ಏನಕ್ಕೆ ಹಂಗೆ ಚೇರ್ ಮೇಲೆ ಹಾಕ್ಕೊಂಡು ನೋಡ್ತಾ ಇದೆಯಾ? ಹಾಂ ಏನಮ್ಮ? ಅಲ್ಲ, ನೀನು ಯಾಕೆ ಚೇರ್ ಮೇಲೆ ಎಕ್ಕಿ ನೋಡ್ತಾ ಇದೀಯಾ ಅಂತ. ಏನಂದರೆ ನಮ್ಮಮ್ಮ ಚೇರ್ ಎಕ್ಕಿರೋ ರೀಸನ್ ಏನಪ್ಪ ಅಂದರೆ, ಈ ಮೇಲೆ ಚಪ್ರದ ಮೇಲೆ ಬಂದು, ನಮ್ಮದು ಚಪ್ರ ಇದೆಯಲ್ಲ, ಈ ಥರ ಒಂದು ಚಪ್ರದ ಮೇಲೆ ಬಂದು ಸುಳಿಗಳೆಲ್ಲ ಓಡ್ತಾ ಇರುತ್ತೆ. ಅಂದರೆ ಎಲ್ಲಿ ಹೈಟ್ ಇರುತ್ತೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಚಪ್ರದ ಬೆಳೆಗಳಲ್ಲಿ ಸುಳಿಗಳು ಓಡ್ತಾ ಇದೆಯಾ ಅಥವಾ ಡ್ರಾಪ್ ಆಗಿದೆಯಾ, ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಮ್ಮಮ್ಮ ಮೊದಲೇ ಬಂದು ಹೈಟ್ ಜಾಸ್ತಿ, ಹಾಗಾಗಿ ಚೇರ್ ಹಾಕೊಂಡು ನೋಡ್ತಾ ಇದ್ದಾರೆ ನಮ್ಮಮ್ಮ. ಪ್ರೇಮಕ, ಹೋಗೋಣ ಮನೆ ಕಡೆ. ನಡಿ ಹೋಗೋಣ, ಕತ್ಲಾಗ್ತಾ ಬಂತು, ಇನ್ನೇನು ಕೆಲಸ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನ ಸಿಗ್ತೇನೆ.